ವಿದ್ಯಾರ್ಥಿಗಳೇ, ಇಂದಿನ ಸೆಷನ್ನಲ್ಲಿ ನಾವು ಸಾಂಪ್ರದಾಯಿಕ ಸಂಘಟನಾ ಸಿದ್ಧಾಂತ, ಅದರ ಉಗಮ ಮತ್ತು ಈ ಸಿದ್ಧಾಂತಕ್ಕೆ ಹೆನ್ರಿ ಫೆಯೋಲ್ ರವರ ಕೊಡುಗೆಯನ್ನು ಕುರಿತು ತಿಳಿದುಕೊಳ್ಳೋಣ. ಇಪ್ಪತ್ತನೇ ಶತಮಾನದ ಪ್ರಥಮಾರ್ಧದಲ್ಲಿ ಸಾಂಪ್ರದಾಯಿಕ ಸಂಘಟನಾ ಸಿದ್ಧಾಂತವು ರೂಪುಗೊಂಡಿತು. ಹೆನ್ರಿ ಫೆಯೋಲ್, ಲೂಥರ್ ಗಲ್ಲಿಗ್, ಲಿಂಡಾಲ್ ಉರ್ವಿಕ್, ಜೆ.ಡಿ. ಮೂನಿ, ಎ.ಸಿ. ರೈಲಿ, ಎಂ.ಪಿ. ಫಾಲೆಟ್ ಮತ್ತು ಆರ್. ಶೆಲ್ಟನ್ ಈ ಸಿದ್ಧಾಂತದ ಪ್ರಮುಖ ಪ್ರತಿಪಾದಕರು. 1937ರಲ್ಲಿ ಗಲಿಗ್ ಮತ್ತು ಉರ್ವಿಕ್ ರವರು ಪೇಪರ್ಸ್ ಆನ್ ದಿ ಸೈನ್ಸ್ ಆಫ್ ಅಡ್ಮಿನಿಸ್ಟ್ರೇಷನ್ ಅನ್ನು ಪ್ರಕಟಿಸಿದ ತರುವಾಯ ಈ ಸಿದ್ಧಾಂತವು ಹೆಚ್ಚು ಜನಪ್ರಿಯವಾಯಿತು. ಈ ಸಿದ್ಧಾಂತವನ್ನು ಔಪಚಾರಿಕ ಸಂಘಟನಾ ಸಿದ್ಧಾಂತ, ಯಾಂತ್ರಿಕ ಸಿದ್ಧಾಂತ, ರಚನಾತ್ಮಕ ಸಿದ್ಧಾಂತ, ಮ್ಯಾನೇಜ್ಮೆಂಟ್ ಪ್ರಾಸೆಸ್ ಸ್ಕೂಲ್ ಮೊದಲಾದ ಹೆಸರುಗಳಿಂದ ಕರೆಯಲಾಗುವುದು. ಮಾರ್ಚ್ ಮತ್ತು ಹರ್ಬರ್ಟ್ ಸೈಮನ್ ರವರು ಈ ಸಿದ್ಧಾಂತವನ್ನು ಆಡಳಿತಾತ್ಮಕ ನಿರ್ವಹಣಾ ಸಿದ್ಧಾಂತ ಎಂಬ ಹೆಸರಿನಿಂದಲೂ ಕರೆದಿದ್ದಾರೆ. ಎಫ್.ಡಬ್ಲ್ಯೂ. ಟೈಲರ್ ರವರ ವೈಜ್ಞಾನಿಕ ನಿರ್ವಹಣಾ ಸಿದ್ಧಾಂತದಂತೆ ಅಲ್ಲದೆ ಸಂಘಟನೆಯ ತಳಹಂತದ ದಕ್ಷತೆ ಕಡೆಗೆ ಈ ಸಿದ್ಧಾಂತ ಹೆಚ್ಚಿನ ಮಹತ್ವವನ್ನು ನೀಡುತ್ತದೆ. ಹಾಗಾಗಿ ಈ ಸಿದ್ಧಾಂತವು ವಿಶಾಲವಾದ ದೃಷ್ಟಿಕೋನವನ್ನು ಹೊಂದಿದೆ ಎಂದು ಹೇಳಬಹುದಾಗಿದೆ. ಸಾಂಪ್ರದಾಯಿಕ ಸಂಘಟನಾ ಸಿದ್ಧಾಂತವು ಸಂಘಟನೆಯ ಔಪಚಾರಿಕ ರಚನೆ ಮತ್ತು ಆಡಳಿತ ಅಥವಾ ನಿರ್ವಹಣೆಯ ಪ್ರಕ್ರಿಯೆಗಳೆರಡಕ್ಕೂ ಸಮಾನ ಮಹತ್ವವನ್ನು ನೀಡುತ್ತದೆ. ಶ್ರಮ ವಿಭಜನೆ, ಶ್ರೇಣಿ ವ್ಯವಸ್ಥೆ, ವೈಚಾರಿಕತೆ, ಕ್ರಮಬದ್ಧತೆ, ಆರ್ಥಿಕತೆ ಅಥವಾ ಮಿತವ್ಯಯ ಮೊದಲಾದವು ಈ ಸಿದ್ಧಾಂತದ ಪ್ರಮುಖ ಲಕ್ಷಣಗಳಾಗಿವೆ. ಸಾಂಪ್ರದಾಯಿಕ ಸಂಘಟನಾ ಸಿದ್ಧಾಂತವು ಆರ್ಥಿಕ ವ್ಯಕ್ತಿ ಅಂದರೆ ಎಕನಾಮಿಕ್ ಮ್ಯಾನ್ ಪರಿಕಲ್ಪನೆಯನ್ನು ಸಮರ್ಥಿಸುತ್ತೆ. ಅಂದರೆ ಸಂಘಟನೆಯಲ್ಲಿ ನೌಕರರು ಕೇವಲ ಆರ್ಥಿಕ ಅಂಶಗಳಿಂದ ಮಾತ್ರ ಪ್ರೇರಣೆಯನ್ನು ಪಡೆಯುತ್ತಾರೆ ಎಂಬುದು ಇದರ ಅರ್ಥ. ಈ ಸಿದ್ಧಾಂತದ ಪ್ರತಿಪಾದಕರು ಸಂಘಟನೆಯಲ್ಲಿ ದಕ್ಷತೆ ಮತ್ತು ಮಿತವ್ಯಯಗಳನ್ನು ಗರಿಷ್ಠ ಮಟ್ಟಕ್ಕೆ ತೆಗೆದುಕೊಂಡು ಹೋಗಬೇಕಾದ್ರೆ ಆ ಸಂಘಟನೆ ಕೆಲವು ನಿರ್ದಿಷ್ಟ ಮೂಲಭೂತ ತತ್ವಗಳನ್ನು ಆಧರಿಸಿ ರಚನೆಗೊಂಡಿರಬೇಕು ಎಂದು ತಿಳಿಸುತ್ತಾರೆ. ಇವರ ಅಭಿಪ್ರಾಯದಲ್ಲಿ ಸಂಘಟನೆ ತತ್ವಗಳಿಗೆ ಸಾರ್ವತ್ರಿಕ ಮಾನ್ಯತೆ ಇದೆ. ಸಂಘಟನೆಯ ಸ್ವರೂಪ, ವಿಧ ಮತ್ತು ಕೆಲಸದ ಸ್ಥಿತಿಗತಿಗಳು ಯಾವುದೇ ಮಾದರಿಯದ್ದಾಗಿದ್ದರೂ ಎಲ್ಲ ಕಡೆಗಳಲ್ಲಿಯೂ ಆಡಳಿತ ಅಥವಾ ನಿರ್ವಹಣೆ ಒಂದೇ ರೀತಿಯದ್ದಾಗಿರುತ್ತೆ. ಮೋಹಿತ್ ಭಟ್ಟಾಚಾರ್ಯ ಅವ್ರ ಮಾತುಗಳಲ್ಲಿ ಹೇಳೋದಾದರೆ, ಆಡಳಿತ ಒಂದು ವಿಜ್ಞಾನವಾಗಿದ್ದು ಅದರ ತತ್ವಗಳು ಸಾರ್ವತ್ರಿಕವಾಗಿ ಅನ್ವಯವಾಗುವಂಥವುಗಳಾಗಿರುತ್ತವೆ. ಸಾಂಪ್ರದಾಯಿಕ ಸಂಘಟನಾ ಸಿದ್ಧಾಂತಕ್ಕೆ ಹೆನ್ರಿ ಫೆಯೋಲ್ ರವರ ಕೊಡುಗೆಯನ್ನು ನೋಡೋದಾದರೆ, ಮೂಲತಃ ಫೆಯೋಲ್ ಫ್ರಾನ್ಸ್ ದೇಶದ ಇಂಜಿನಿಯರು. ಇವರನ್ನು ಸಾಂಪ್ರದಾಯಿಕ ಸಿದ್ಧಾಂತದ ಪಿತಾಮಹ ಅಂತಲೇ ಕರೆಯಲಾಗುತ್ತೆ. 1916ರಲ್ಲಿ ಇವರು ತಮ್ಮ ಜನರಲ್ ಆ್ಯಂಡ್ ಇಂಡಸ್ಟ್ರಿಯಲ್ ಮ್ಯಾನೇಜ್ಮೆಂಟ್ ಕೃತಿಯನ್ನು ಪ್ರಕಟಿಸ್ತಾರೆ. ಇವರ ಅಭಿಪ್ರಾಯದಲ್ಲಿ ಸಾರ್ವಜನಿಕ ಮತ್ತು ಖಾಸಗಿ ಆಡಳಿತಗಳ ನಡುವೆ ಹೆಚ್ಚಿನ ವ್ಯತ್ಯಾಸಗಳೇನೂ ಇಲ್ಲ. ಇವೆರಡು ಹೆಚ್ಚು ಕಡಿಮೆ ಒಂದೇ ಎಂಬುದು ಅವರ ಅಭಿಪ್ರಾಯ. ಸಾಂಪ್ರದಾಯಿಕ ಆಡಳಿತಾತ್ಮಕ ಚಿಂತನೆಗೆ ಫೆಯೋಲ್ ರವರ ಕೊಡುಗೆಯನ್ನು ನಾವು ಮುಖ್ಯವಾಗಿ 3 ಅಂಶಗಳಾಗಿ ವರ್ಗೀಕರಿಸ್ಕೊಳ್ಬೋದು. ಅವುಗಳೆಂದರೆ ಉದ್ಯಮ ಸಂಸ್ಥೆಯ ಚಟುವಟಿಕೆಗಳು, ಇದು ಮೊದಲನೇದು. ಎರಡನೇದು ಆಡಳಿತದ ಮೂಲಾಂಶಗಳು. ಮೂರನೇದು ಆಡಳಿತದ ತತ್ವಗಳು. ಇದರಲ್ಲಿ ಮೊದಲನೇದಾಗಿ ನಾವು ಉದ್ಯಮ ಸಂಸ್ಥೆಯ ಚಟುವಟಿಕೆಗಳ ಬಗ್ಗೆ ನೋಡೋದಾದರೆ, ಫೆಯೋಲ್ ಅವರು ಉದ್ಯಮ ಸಂಸ್ಥೆಯ ಚಟುವಟಿಕೆಗಳನ್ನು ಮುಖ್ಯವಾಗಿ 6 ಭಾಗಗಳಾಗಿ ವಿಂಗಡಿಸ್ತಾರೆ. ಅವುಗಳು ಯಾವುದ್ಯಾವುದು ಅಂದರೆ, ಅದರಲ್ಲಿ ಮೊದಲನೇದು ತಾಂತ್ರಿಕ ಚಟುವಟಿಕೆಗಳು. ಅಂದರೆ ಇದರಡಿಯಲ್ಲಿ ಉತ್ಪಾದನೆ, ತಯಾರಿಕೆ ಮೊದಲಾದ ಚಟುವಟಿಕೆಗಳು ಬರ್ತವೆ. ಎರಡನೇದಾಗಿ ವಾಣಿಜ್ಯ ಚಟುವಟಿಕೆಗಳು. ಅಂದರೆ ಮಾರೋದು, ಕೊಳ್ಳೋದು, ವಿನಿಮಯ ಮಾಡಿಕೊಳ್ಳುವಂಥದ್ದು ಮೊದಲಾದ ಚಟುವಟಿಕೆಗಳು. ಇನ್ನು ಮೂರನೇದು ಹಣಕಾಸಿನ ಚಟುವಟಿಕೆಗಳು. ಅಂದರೆ ಬಂಡವಾಳವನ್ನು ಸಂಗ್ರಹಿಸೋದು ಮತ್ತು ಅದರ ಆದರ್ಶವಾದ ಬಳಕೆಯನ್ನು ಮಾಡಿಕೊಳ್ಳುವಂಥದ್ದು. ನಾಲ್ಕನೇದಾಗಿ ಭದ್ರತಾ ಚಟುವಟಿಕೆಗಳು. ಅಂದರೆ ಸಂಘಟನೆಗೆ ಸಂಬಂಧಪಟ್ಟಂಥ ವ್ಯಕ್ತಿಗಳಿಗೆ ರಕ್ಷಣೆ ಮತ್ತು ಅದರ ಸಂಘಟನೆಯ ಆಸ್ತಿಯನ್ನು ಸಂರಕ್ಷಿಸುವಂಥದ್ದು. ಐದನೇದಾಗಿ
ಲೆಕ್ಕಪತ್ರ ಚಟುವಟಿಕೆಗಳು, ಅಂದರೆ ಸಂಘಟನೆಯ ಬ್ಯಾಲೆನ್ಸ್ ಶೀಟನ್ನು ನಿರ್ವಹಿಸ್ಕೊಂಡು ಹೋಗುವಂಥದ್ದು. ಮತ್ತು ಕೊನೆಯದಾಗಿ ನಿರ್ವಹಣಾ ಅಥವಾ ಆಡಳಿತಾತ್ಮಕ ಚಟುವಟಿಕೆಗಳು. ಇದರ ಅಡಿನಲ್ಲಿ ಮುಖ್ಯವಾಗಿ ಪ್ಲ್ಯಾನಿಂಗ್ ಅಂದರೆ ಯೋಜನೆಯನ್ನು ರೂಪಿಸುವಂಥದ್ದು, ಸಂಘಟನೆಯನ್ನು ಮಾಡುವಂಥದ್ದು ಆರ್ಗನೈಸೇಷನ್, ನಿರ್ದೇಶನವನ್ನು ನೀಡುವಂಥದ್ದು ಕಮಾಂಡ್, ಸಂಯೋಜನೆಯನ್ನು ಮಾಡುವಂಥದ್ದು ಕೋಆರ್ಡಿನೇಷನ್, ಮತ್ತು ಕಂಟ್ರೋಲ್ ಮಾಡುವಂಥದ್ದು ನಿಯಂತ್ರಣ ಮಾಡುವಂಥದ್ದು. ಅಂದರೆ ಯೋಜನೆ, ಸಂಘಟನೆ, ನಿರ್ದೇಶನ, ಸಂಯೋಜನೆ ಮತ್ತು ನಿಯಂತ್ರಣ, ಇದಿಷ್ಟು ಚಟುವಟಿಕೆಗಳು ನಿರ್ವಹಣೆ ಅಥವಾ ಆಡಳಿತಾತ್ಮಕ ಚಟುವಟಿಕೆ ಅಡಿಯಲ್ಲಿ ಕಂಡುಬರುವಂಥದ್ದು. ಇನ್ನು ಫೇಯಾಲ್ರವರು ಆಡಳಿತದ ಮೂಲ ಅಂಶಗಳು ಅಥವಾ ಆಡಳಿತ ಅಥವಾ ನಿರ್ವಹಿಸುವಂಥ ಕೆಲಸಗಳು ಯಾವುದ್ಯಾವುದು ಅನ್ನೋದನ್ನು ಕೂಡ ಪಟ್ಟಿ ಮಾಡ್ತಾರೆ. ಅವುಗಳು ಯಾವುದ್ಯಾವುದು ಅನ್ನೋದನ್ನು ನಾವು ನೋಡೋದಾದರೆ, ಮೊದಲನೇದಾಗಿ ಯೋಜನೆಯನ್ನು ರೂಪಿಸುವಂಥದ್ದು, ಎರಡನೇದು ಸಂಘಟನೆಯನ್ನು ಮಾಡುವಂಥದ್ದು, ಮೂರನೇದು ನಿರ್ದೇಶನ ನೀಡುವಂಥದ್ದು, ನಾಲ್ಕನೇದು ಸಂಯೋಜನೆಯನ್ನು ಮಾಡುವಂಥದ್ದು ಮತ್ತು ಕೊನೆಯದಾಗಿ ನಿಯಂತ್ರಣ ಮಾಡುವಂಥದ್ದು. ಎಲ್ಲ ಕಾರ್ಯಗಳನ್ನು ನಿರ್ವಾಹಕ ಅಥವಾ ಆಡಳಿತವನ್ನು ನಡೆಸ್ಕೊಂಡು ಹೋಗುವಂಥವರು ಮಾಡಬೇಕಾಗತ್ತೆ ಅನ್ನೋದು ಫೇಯಾಲ್ರವರ ಅಭಿಪ್ರಾಯ. ಇನ್ನು ಆಡಳಿತದ ತತ್ವಗಳ ಬಗ್ಗೆ ಫೇಯಾಲ್ರವರ ಅಭಿಪ್ರಾಯ ಏನು ಅನ್ನೋದನ್ನು ನಾವು ನೋಡೋದಾದರೆ, ಫೇಯಾಲ್ರವರು ಪ್ರತಿಪಾದಿಸಿರುವಂಥ 14 ತತ್ವಗಳನ್ನು ನಾವು 14 ಪ್ರಿನ್ಸಿಪಲ್ಸ್ ಅಂತ ಏನು ಫೇಮಸ್ ಆಗಿದೆ, ಈ 14 ತತ್ವಗಳು ಯಾವ್ದ್ಯಾವುದು ಅನ್ನೋದನ್ನು ನಾವು ಒನ್ ಬೈ ಒನ್ ನೋಡ್ತಾ ಹೋಗೋದಾದರೆ, ಮೊದಲನೇದಾಗಿ ಶ್ರಮ ವಿಭಜನೆ. ಶ್ರಮ ವಿಭಜನೆಯನ್ನು ವಿಶೇಷ ಪರಿಣತಿ ಅಂತಲೂ ಕೂಡ ನಾವು ಕರಿಬೋದು. ಇದರ ಮುಖ್ಯ ಉದ್ದೇಶ ಸಂಘಟನೆಯಲ್ಲಿ ಅತ್ಯಂತ ಕಡಿಮೆ ಶ್ರಮದಲ್ಲಿ ಗರಿಷ್ಠ ಉತ್ಪಾದನೆ ಮತ್ತು ದಕ್ಷತೆಯನ್ನು ಸಾಧಿಸುವಂಥದ್ದಾಗಿರುತ್ತೆ. ಇನ್ನು ಈ 14 ತತ್ವಗಳಲ್ಲಿ ಎರಡನೇದು ಅಧಿಕಾರ ಮತ್ತು ಜವಾಬ್ದಾರಿ. ಯಾವುದೇ ಸಂಘಟನೆ ಆಗಿದ್ರೂ ಆ ಸಂಘಟನೆಯಲ್ಲಿ ಅಧಿಕಾರ ಮತ್ತು ಜವಾಬ್ದಾರಿಗಳು ಪರಸ್ಪರ ಸಂಬಂಧವನ್ನು ಹೊಂದಿರುತ್ತವೆ. ಜವಾಬ್ದಾರಿ ಇಲ್ಲದ ಅಧಿಕಾರ ಅಪಾಯಕಾರಿಯಾದುದಾಗಿದ್ದರೆ, ಅಧಿಕಾರವಿಲ್ಲದ ಜವಾಬ್ದಾರಿ ಅರ್ಥಹೀನವಾಗಿರುತ್ತೆ. ಹಾಗಾಗಿ ಅಧಿಕಾರ ಮತ್ತು ಜವಾಬ್ದಾರಿಗಳು ಸಂಘಟನೆಯಲ್ಲಿ ಪ್ರಮಾಣಾನುಗುಣವಾಗಿ ಹಂಚಿಕೆಯಾಗಿರುತ್ತೆ ಅಂತಲೇ ಹೇಳ್ಬೋದು. ಇನ್ನು ಮೂರನೇದಾಗಿ ಶಿಸ್ತು ಅಥವಾ ಡಿಸಿಪ್ಲಿನ್ ಅನ್ನುವಂಥದ್ದು. ಇದು 14 ಪ್ರಿನ್ಸಿಪಲ್ಸಲ್ಲಿ ಮೂರನೇದಾಗಿ ಬರುವಂಥದ್ದು. ಸಂಘಟನೆಯಲ್ಲಿ ಶಿಸ್ತನ್ನು ಮೂಡಿಸಬೇಕಾದ್ರೆ ಸಂಘಟನೆ ಎಲ್ಲ ಹಂತಗಳಲ್ಲಿ ದಕ್ಷ ಮೇಲ್ವಿಚಾರಕರನ್ನು ನೇಮಕ ಮಾಡುವಂಥದ್ದು ಮತ್ತು ನೌಕರರಿಗೆ ಅಥವಾ ಅವರ ಸೇವಾ ನಿಯಮಗಳಲ್ಲಿ ಅತ್ಯಂತ ಸ್ಪಷ್ಟತೆಯಿಂದ ಕೂಡಿರುವಂಥ ನಿಯಮಗಳನ್ನು ರೂಪಿಸುವಂಥದ್ದು ಮತ್ತು ನ್ಯಾಯಬದ್ಧ ಶಿಸ್ತು ಕ್ರಮಗಳನ್ನು ಜರುಗಿಸುವಂಥದ್ದು ಮೊದಲಾದ ಕ್ರಮಗಳನ್ನು ಕೈಗೊಂಡ್ರೆ ಸಂಘಟನೆಯಲ್ಲಿ ಶಿಸ್ತನ್ನು ಮೂಡಿಸ್ಬೋದಾಗಿರುತ್ತೆ ಅನ್ನುವಂಥದ್ದು. ಇನ್ನು ನಾಲ್ಕನೇದಾಗಿ ಆದೇಶದಲ್ಲಿ ಏಕತೆ ಅಥವಾ ಯೂನಿಟಿ ಆಫ್ ಕಮಾಂಡ್. ಇದು 14 ಅಂಶಗಳಲ್ಲಿ ಅಥವಾ 14 ತತ್ವಗಳಲ್ಲಿ 4ನೇ ತತ್ವ. ಆದೇಶದಲ್ಲಿ ಏಕತೆ ಅಂದರೆ ಒಬ್ಬ ಉದ್ಯೋಗಿಯು ಕೇವಲ ಒಬ್ಬ ಮೇಲಾಧಿಕಾರಿಯಿಂದ ಮಾತ್ರ ಆದೇಶವನ್ನು ಸ್ವೀಕರಿಸಬೇಕು ಅನ್ನೋದಾಗಿರುತ್ತೆ. ಇಲ್ಲ ಅಂದರೆ ಸಂಘಟನೆಯಲ್ಲಿ ಅಶಿಸ್ತು ಅಥವಾ ಅಭದ್ರತೆಗಳು ತಲೆದೋರುತ್ತೆ. ಅಂದರೆ ಒಬ್ಬ ಉದ್ಯೋಗಿಗೆ ಒಬ್ಬರಿಗಿಂತ ಹೆಚ್ಚು ಜನ ಮೇಲಾಧಿಕಾರಿಗಳು ಆದೇಶವನ್ನು ನೀಡೋಕ್ಕೆ ಶುರು ಮಾಡಿದ್ರೆ ಅಧೀನಾಧಿಕಾರಿಗೆ ಯಾರ ಆದೇಶವನ್ನು ಪಾಲಿಸಬೇಕು ಅನ್ನೋದ್ರ ಬಗ್ಗೆ ಗೊಂದಲ ಉಂಟಾಗುತ್ತೆ. ಇದರಿಂದಾಗಿ ಸಂಘಟನೆಯಲ್ಲಿ ಅಶಿಸ್ತು ಮತ್ತು ಅಭದ್ರತೆಗಳು ತಲೆದೋರಿ ಕೊನೆಗೆ ಸಂಘಟನೆಯಲ್ಲಿ ಕ್ರಮಬದ್ಧವಾದ ಕಾರ್ಯನಿರ್ವಹಣೆ ಅನ್ನೋದು ಸಾಧ್ಯ ಆಗೋದಿಲ್ಲ. ಇನ್ನು ಮುಂದಿನ ತತ್ವ ನಿರ್ದೇಶನದಲ್ಲಿ ಏಕತೆ ಅನ್ನುವಂಥದ್ದು. ಅಂದರೆ ಯೂನಿಟಿ ಆಫ್ ಡೈರೆಕ್ಷನ್. ಈ ಹಿಂದೆ ನಾವು ನೋಡಿದ್ದು ಯೂನಿಟಿ ಆಫ್ ಕಮಾಂಡ್ ಅಂದರೆ ಆದೇಶದಲ್ಲಿ ಏಕತೆ. ಈಗ ನಾವು ನೋಡ್ತಾ ಇರುವಂಥದ್ದು ನಿರ್ದೇಶನದಲ್ಲಿ ಏಕತೆ, ಯೂನಿಟಿ ಆಫ್ ಡೈರೆಕ್ಷನ್ ಅನ್ನುವಂಥದ್ದು. ಇದರ ಅರ್ಥ ಒಂದು ನಿರ್ದಿಷ್ಟವಾದಂಥ ಉದ್ದೇಶ ಸಾಧನೆಯಲ್ಲಿ ತೊಡಗಿರುವಂಥ ವ್ಯಕ್ತಿ ಮತ್ತು ಚಟುವಟಿಕೆಗಳಿಗೆ ಕೇವಲ ಒಬ್ಬ ಮುಖ್ಯಸ್ಥ ಮತ್ತು ಒಂದೇ ಯೋಜನೆಯನ್ನು ರೂಪಿಸಬೇಕು ಅನ್ನುವಂಥದ್ದಾಗಿರುತ್ತೆ. ಇದನ್ನು ಮತ್ತೊಮ್ಮೆ ಹೇಳ್ತೀನಿ ನಾನು. ಒಂದು ನಿರ್ದಿಷ್ಟವಾದಂಥ ಉದ್ದೇಶದ ಸಾಧನೆಯಲ್ಲಿ ತೊಡಗಿಸ್ಕೊಂಡಿರುವಂಥ ವ್ಯಕ್ತಿ ಮತ್ತು ಚಟುವಟಿಕೆಗಳಿಗೆ ಸಂಬಂಧಪಟ್ಟಂತೆ
ಕೇವಲ ಒಬ್ಬ ಮುಖ್ಯಸ್ಥ ಮತ್ತು ಒಂದು ಯೋಜನೆಯನ್ನು ರೂಪಿಸಿರಬೇಕು. ಒಬ್ಬರಿಗಿಂತ ಹೆಚ್ಚು ಮುಖ್ಯಸ್ಥರು ಅಥವಾ ಒಂದಕ್ಕಿಂತ ಹೆಚ್ಚಿನ ಯೋಜನೆಗಳನ್ನು ಇಟ್ಕೊಂಡು ಒಂದು ಉದ್ದೇಶದ ಸಾಧನೆಯಲ್ಲಿ ತೊಡಗಿದರೆ ಅದು ಮತ್ತೆ ಸಂಘಟನೆಯಲ್ಲಿ ಅದಕ್ಷತೆಯನ್ನು ಮೂಡಿಸೋದಕ್ಕೆ ಕಾರಣ ಆಗುತ್ತೆ, ಅಥವಾ ಸಂಘಟನೆಯ ಉದ್ದೇಶವನ್ನು ಸಾಧಿಸೋದಕ್ಕೆ ಸಾಧ್ಯ ಆಗಲ್ಲ ಅನ್ನುವಂಥದ್ದು. ಹಾಗಾಗಿ ಈ ಎರಡು ತತ್ವಗಳು ಕೂಡ ಬೇರೆ ಬೇರೆ. ಆದೇಶದಲ್ಲಿ ಏಕತೆ ಅನ್ನುವಂಥದ್ದೇ ಬೇರೆ, ನಿರ್ದೇಶನದಲ್ಲಿ ಏಕತೆ ಅನ್ನುವಂಥದ್ದೇ ಬೇರೆ. ಇದನ್ನು ಒಂದರೊಟ್ಟಿಗೆ ಒಂದನ್ನು ಕನ್ಫ್ಯೂಸ್ ಮಾಡ್ಕೊಳ್ಬಾರ್ದು ಅನ್ನುವಂಥದ್ದನ್ನು ಫೇಯಾಲ್ ಅವರೇ ಸ್ಪಷ್ಟಪಡಿಸ್ತಾರೆ. ಇನ್ನು ಈ 14 ತತ್ವಗಳಲ್ಲಿ ಮುಂದಿನ ತತ್ವ ವೈಯಕ್ತಿಕ ಹಿತಾಸಕ್ತಿ ಸಾಮೂಹಿಕ ಹಿತಾಸಕ್ತಿಗೆ ಅಧೀನವಾಗಿರಬೇಕು ಅನ್ನುವಂಥದ್ದು. ಅಂದರೆ ಯಾವುದೇ ಸಂಘಟನೆಯಲ್ಲಾದರೂ ಒಬ್ಬ ಉದ್ಯೋಗಿ ಅಥವಾ ಉದ್ಯೋಗಿಗಳ ಗುಂಪಿನ ಹಿತಾಸಕ್ತಿಯು ಸಂಘಟನೆಯ ಒಟ್ಟಾರೆ ಹಿತಾಸಕ್ತಿಗೆ ಅಧೀನವಾಗಿರಬೇಕಾಗುತ್ತೆ. ಯಾವಾಗಲೂ ಸಂಘಟನೆ ಮೊದಲು ಅನ್ನುವಂಥದ್ದು. ಆ ಸಂಘಟನೆ ನಂತರದಲ್ಲಿ ಅಲ್ಲಿ ಕೆಲಸ ಮಾಡ್ತಾ ಇರುವಂಥ ವ್ಯಕ್ತಿಗಳು ಬರ್ತಾರೆ ಹೊರತು ಸಂಘಟನೆಗಿಂತ ಮೇಲಾದಂಥವರು ಯಾರೂ ಇರಲ್ಲ. ಹಾಗಾಗಿ ಸಂಘಟನೆಯ ಹಿತಾಸಕ್ತಿಗೆ ಮೊದಲ ಆದ್ಯತೆ ಇರಬೇಕು, ಸಾಮೂಹಿಕ ಹಿತಾಸಕ್ತಿಗೆ ಮೊದಲ ಆದ್ಯತೆ ಇರಬೇಕೆ ಹೊರತು ವೈಯಕ್ತಿಕ ಹಿತಾಸಕ್ತಿಗಳಿಗೆ ಇಲ್ಲಿ ಹೆಚ್ಚಿನ ಆದ್ಯತೆ ಇರಬಾರ್ದು ಅನ್ನುವಂಥದ್ದು. ಇನ್ನು ಮುಂದಿನ ತತ್ವ ವೇತನ, ರೆಮ್ಯುನರೇಷನ್ ಅನ್ನುವಂಥದ್ದು. ಅಂದರೆ ಯಾವುದೇ ಸಂಘಟನೆಯಲ್ಲಾದರೂ ಉದ್ಯೋಗಿ ಸಲ್ಲಿಸುವಂಥ ಸೇವೆಗೆ ನೀಡುವಂಥ ಪ್ರತಿಫಲವನ್ನೇ ನಾವು ವೇತನ ಅಂತ ಕರೆಯುವಂಥದ್ದು, ಅಥವಾ ಸಂಭಾವನೆ, ರೆಮ್ಯುನರೇಷನ್ ಅಂತ ನಾವೇನು ಹೇಳ್ತೀವಿ ಅದು. ವೇತನವು ಉದ್ಯೋಗಿ ಮತ್ತು ಉದ್ಯೋಗದಾತ ಇವರಿಬ್ಬರ ದೃಷ್ಟಿಯಿಂದನೂ ಕೂಡ ನ್ಯಾಯಯುತವಾಗಿ ನಿಗದಿ ಆಗಿರಬೇಕು. ಉದ್ಯೋಗಿ ಜೀವನ ನಡೆಸೋದಕ್ಕೆ ಅಗತ್ಯವಿರುವಷ್ಟು ಪ್ರಮಾಣದಲ್ಲಿ ಮತ್ತು ಉದ್ಯೋಗದಾತನಿಗೆ ತೀರಾ ಹೊರೆಯಾಗದಂಥ ರೀತಿಯಲ್ಲಿ ವೇತನ ನಿಗದಿ ಆಗಿರಬೇಕು. ತುಂಬ ಸಿಂಪಲ್ಲಾಗಿ ಹೇಳೋದಾದರೆ ಜೀವನ ವೆಚ್ಚ ಅಂದರೆ ಕಾಸ್ಟ್ ಆಫ್ ಲಿವಿಂಗ್ ಅಂತ ನಾವೇನು ಹೇಳ್ತೀವಿ ಅದು, ಮತ್ತು ಸಿಬ್ಬಂದಿಯ ಲಭ್ಯತೆ, ಸಂಘಟನೆಯ ಸಾಮರ್ಥ್ಯ, ಉದ್ಯೋಗಿಯ ಸಾಮರ್ಥ್ಯ ಮೊದಲಾದ ಮಾನದಂಡಗಳನ್ನು ಆಧಾರವಾಗಿ ಇಟ್ಕೊಂಡು ವೇತನವನ್ನು ನಿಗದಿ ಮಾಡಬೇಕು ಅನ್ನುವಂಥದ್ದು ಫೇಯಾಲ್ರವರ ಅಭಿಪ್ರಾಯ. ಇನ್ನು ಮುಂದಿನ ತತ್ವ ಕೇಂದ್ರೀಕರಣ ಅಥವಾ ಸೆಂಟ್ರಲೈಸೇಷನ್ ಅನ್ನುವಂಥದ್ದು. ಹೇಗೆ ನಮ್ಮ ದೇಹ ಮಾನವನ ದೇಹದ ಎಲ್ಲ ಭಾಗಗಳಿಗೂ ಕೂಡ ಮೆದುಳಿನಿಂದ ನಿರ್ದೇಶನಗಳು ರವಾನೆ ಆಗುತ್ತೆ, ಅದೇ ಥರ ಸಂಘಟನೆಯ ಎಲ್ಲ ಘಟಕಗಳಿಗೂ ಕೂಡ ಒಂದು ನಿರ್ದಿಷ್ಟ ಕೇಂದ್ರದಿಂದ ನಿರ್ದೇಶನಗಳು ರವಾನೆ ಆಗುತ್ತೆ ಅಥವಾ ಆಗಬೇಕು ಅನ್ನುವಂಥದ್ದು ಫೇಯಾಲ್ರವರ ಅಭಿಪ್ರಾಯ ಆಗಿರುವಂಥದ್ದು. ಎಲ್ಲ ಸಂಘಟನೆಗಳು ಕೂಡ ಕೇಂದ್ರೀಕರಣ ಅನ್ನುವಂಥದ್ದು ಸರ್ವೇ ಸಾಮಾನ್ಯವಾಗಿ ಕಂಡುಬರುತ್ತೆ. ಸಂಘಟನೆಯಲ್ಲಿ ಅಧೀನಾಧಿಕಾರಿಗಳ ಮಹತ್ವ ಹೆಚ್ಚಾಗಿದ್ದರೆ ಅದನ್ನು ವಿಕೇಂದ್ರೀಕರಣ ಅಂತನೋ, ಇದಕ್ಕೆ ಬದಲಾಗಿ ಮೇಲಾಧಿಕಾರಿಗಳಿಗೆ ಹೆಚ್ಚಿನ ಮಹತ್ವ ಇದ್ದರೆ ಅದನ್ನು ಕೇಂದ್ರೀಕರಣ ಅಂತಲೂ ಕೂಡ ಫೇಯಾಲ್ರವರು ಸ್ಪಷ್ಟಪಡಿಸ್ತಾರೆ. ಇನ್ನು ಮುಂದಿನ ತತ್ವ ಸ್ಕೇಲರ್ ಚೈನ್ ಅನ್ನುವಂಥದ್ದು. ಸ್ಕೇಲರ್ ಚೈನ್ ಅಥವಾ ಇದನ್ನು ಲೈನ್ ಆಫ್ ಅಥಾರಿಟಿ ಅಂತ ಕೂಡ ಕರಿತೀವಿ. ಸಂಘಟನೆಯಲ್ಲಿ ಅತ್ಯುನ್ನತ ಹಂತದ ಅಧಿಕಾರಿಯಿಂದ ಹಿಡಿದು ತಳಮಟ್ಟದ ನೌಕರರವರೆಗಿನ ಸರಣಿಯನ್ನೇ ನಾವು ಸ್ಕೇಲರ್ ಚೈನ್ ಅಂತ ಕರೆಯಲಾಗುವಂಥದ್ದು. ಸಂಘಟನೆಯಲ್ಲಿನ ಎಲ್ಲ ಔಪಚಾರಿಕ ಸಂಪರ್ಕಗಳು ಕೂಡ ಸಂಘಟನೆಯ ತಳಮಟ್ಟದಿಂದ ಪ್ರಾರಂಭಗೊಂಡು ಉನ್ನತ ಹಂತದವರೆಗೆ ಕ್ರಮಬದ್ಧವಾಗಿ ಏರ್ಪಡಬೇಕಾಗತ್ತೆ. ಅಂದರೆ ಸಂಘಟನೆಯಲ್ಲಿ ಎಲ್ಲ ಔಪಚಾರಿಕ ಸಂಪರ್ಕಗಳು ಕೂಡ ಸಂಘಟನೆಯ ಕೆಳಹಂತದ ನೌಕರರಿಂದ ಹಿಡಿದು ಮೇಲಿನ ಹಂತದ ಅಧಿಕಾರಿಯವರೆಗೆ ಕಮ್ಯುನಿಕೇಷನ್ ಅನ್ನುವಂಥದ್ದು, ಫಾರ್ಮಲ್ ಕಮ್ಯುನಿಕೇಷನ್ ಅನ್ನುವಂಥದ್ದು ಏರ್ಪಡಬೇಕಾಗತ್ತೆ. ಮಧ್ಯದಲ್ಲಿನ ಯಾವುದೇ ಹಂತ ಅಥವಾ ನೌಕರನನ್ನು ಕೂಡ ಸ್ಕಿಪ್ ಮಾಡುವಂತೆ ಇಲ್ಲ. ಇದನ್ನೇ ನಾವು ಸ್ಕೇಲರ್ ಚೈನ್ ಅಂತ ಕರೆಯುವಂಥದ್ದು. ಇನ್ನು 14 ತತ್ವಗಳಲ್ಲಿ ಮುಂದಿನ ತತ್ವ ಕ್ರಮಬದ್ಧತೆ ಅಥವಾ ಆರ್ಡರ್ ಅಂತ ನಾವೇನು ಕರಿತೀವಿ ಅದು. ಕ್ರಮಬದ್ಧತೆಯಲ್ಲಿ 2 ವಿಧಗಳಿದೆ: ಭೌತಿಕ ಕ್ರಮಬದ್ಧತೆ ಮತ್ತು ಮಾನವಿಕ ಅಥವಾ ಸಾಮಾಜಿಕ ಕ್ರಮಬದ್ಧತೆ. ನಾನು ರಿಪೀಟ್ ಮಾಡ್ತೀನಿ. ಕ್ರಮಬದ್ಧತೆಯಲ್ಲಿ 2 ವಿಧಗಳಿದೆ. ಮೊದಲನೇದು ಭೌತಿಕ ಕ್ರಮಬದ್ಧತೆ, ಎರಡನೇದು ಮಾನವಿಕ ಅಥವಾ ಸಾಮಾಜಿಕ ಕ್ರಮಬದ್ಧತೆ. ಮೊದಲನೇದಾಗಿ ನಾವು ಭೌತಿಕ ಕ್ರಮಬದ್ಧತೆ ಅಂದರೆ ಏನು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋಣ. ಭೌತಿಕ ಕ್ರಮಬದ್ಧತೆ ಅಂದರೆ ಅ ಪ್ಲೇಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಅಂತ. ಅಂದರೆ ಸಂಘಟನೆಯಲ್ಲಿ ಪ್ರತಿಯೊಂದು ವಸ್ತುವು ಕೂಡ ಅದರದ್ದೇ ಆದ ಜಾಗದಲ್ಲಿ ಇರಬೇಕಾಗತ್ತೆ ಅನ್ನುವಂಥದ್ದು. ಅ ಪ್ಲೇಸ್ ಫಾರ್ ಎವ್ರಿಥಿಂಗ್ ಆ್ಯಂಡ್ ಎವ್ರಿಥಿಂಗ್ ಇನ್ ಇಟ್ಸ್ ಪ್ಲೇಸ್ ಅಂತ ಹೇಳ್ತಾರೆ ಫೇಯಾಲ್ರವರು. ಭೌತಿಕ ಕ್ರಮಬದ್ಧತೆ ಅಂದರೆ ಏನು ಅನ್ನೋದಕ್ಕೆ ಸಂಬಂಧಪಟ್ಟಂತೆ. ಇದೇ ರೀತಿ
ಮಾನವಿಕ ಕ್ರಮಬದ್ಧತೆ ಅಥವಾ ಸಾಮಾಜಿಕ ಕ್ರಮಬದ್ಧತೆ ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಸಂಘಟನೆಯಲ್ಲಿ ಅವನಿಗೆ ನಿಗದಿಪಡಿಸಿದಂಥ ಸ್ಥಳ ಅಥವಾ ಕಾರ್ಯದಲ್ಲಿ ತೊಡಗಬೇಕು ಅನ್ನುವಂಥದ್ದೇ ಆಗಿರುತ್ತೆ. ಅಂದರೆ ಒಬ್ಬ ನೌಕರನ ಕೆಲಸ ಕಾರ್ಯಗಳಲ್ಲಿ ಇನ್ನೊಬ್ಬ ನೌಕರನ ಹಸ್ತಕ್ಷೇಪ ಅಥವಾ ಮಧ್ಯಪ್ರವೇಶ ಅನ್ನುವಂಥದ್ದು ಇರಬಾರ್ದು. ಒಂದು ವೇಳೆ ಹಾಗಿದ್ದರೆ ಅಲ್ಲಿ ಅನಗತ್ಯ ಗೊಂದಲಗಳಿಗೆ ದಾರಿ ಆಗುತ್ತೆ ಅನ್ನುವಂಥದ್ದು. ಇದನ್ನೇ ನಾವು FW ಟೇಲರ್ ಕೂಡ ಈ ತತ್ವದ ಬಗ್ಗೆ ಪ್ರಸ್ತಾಪವನ್ನು ಮಾಡ್ತಾರೆ. ಅವರು ಇದನ್ನು ದಿ ರೈಟ್ ಮ್ಯಾನ್ ಇನ್ ದಿ ರೈಟ್ ಪ್ಲೇಸ್ ಅಂತ ಕರೀತಾರೆ. ಸೊ ಇದನ್ನು ನಾವು ಮಾನವಿಕ ಅಥವಾ ಸಾಮಾಜಿಕ ಕ್ರಮಬದ್ಧತೆ ಅಂತ ಕರೆಯುವಂಥದ್ದು. ಇನ್ನು ಮುಂದಿನ ತತ್ವ ನ್ಯಾಯ ಅಥವಾ ಈಕ್ವಿಟಿ. ಏನು ಈಕ್ವಿಟಿ ಅಥವಾ ನ್ಯಾಯ ಅನ್ನೋದನ್ನು ನಾವು ನೋಡೋದಾದರೆ, ಸಂಘಟನೆಯಲ್ಲಿ ಎಲ್ಲ ಉದ್ಯೋಗಿಗಳು ವಿಧೇಯತೆಯಿಂದ ಕಾರ್ಯನಿರ್ವಹಿಸುವಂತೆ ಮಾಡಲು ಅವರನ್ನು ನ್ಯಾಯಯುತವಾಗಿ ನಡೆಸ್ಕೊಳ್ಬೇಕಾಗತ್ತೆ. ಅಂದರೆ ಸಂಘಟನೆಯ ಮುಖ್ಯಸ್ಥರು ಸಂಘಟನೆಯ ಎಲ್ಲ ಹಂತಗಳಲ್ಲಿ ನ್ಯಾಯಬದ್ಧತೆಯನ್ನು ತರಲು ಶ್ರಮಿಸಿದಾಗ ಮಾತ್ರ ನೌಕರರು ಸಂಘಟನೆಗೆ ವಿಧೇಯವಾಗಿ ಕೆಲಸವನ್ನು ನಿರ್ವಹಿಸ್ತಾರೆ ಅನ್ನುವಂಥದ್ದು. ಇನ್ನು ಇದನ್ನ ನಂತರದ ತತ್ವ ಸೇವಾ ಭದ್ರತೆ ಅಥವಾ ಸ್ಟೆಬಿಲಿಟಿ ಆಫ್ ಟೆನ್ಯೂರ್ ಆಫ್ ಪರ್ಸನಲ್. ಸಂಘಟನೆಯ ಸಿಬ್ಬಂದಿಯ ಸೇವೆಯ ಭದ್ರತೆ ಅನ್ನುವಂಥದ್ದು. ಪ್ರತಿಯೊಬ್ಬ ಉದ್ಯೋಗಿಗೂ ಕೂಡ ಹೊಸ ಕಾರ್ಯಕ್ಕೆ ಹೊಂದ್ಕೊಳ್ಳೋದಕ್ಕೆ ಒಂದಷ್ಟು ಸಮಯಾವಕಾಶ ಅಗತ್ಯ ಇರುತ್ತೆ. ಒಂದೇ ಕಾರ್ಯದಲ್ಲಿ ಉದ್ಯೋಗಿಯನ್ನು ಹೆಚ್ಚು ಸಮಯದವರೆಗೆ ಮುಂದುವರಿಸದೆ ಹೋದಲ್ಲಿ ಅದು ಉದ್ಯೋಗಿ ಮತ್ತು ಸಂಘಟನೆ ಎರಡರಲ್ಲೂ ಕೂಡ ಅದಕ್ಷತೆಗೆ ಕಾರಣ ಆಗುತ್ತೆ ಅನ್ನುವಂಥದ್ದು. ಇದನ್ನೇ ಸೇವಾ ಭದ್ರತೆ. ಅಂದರೆ ಒಬ್ಬ ಉದ್ಯೋಗಿಯನ್ನು ಅವನು ನಿರ್ವಹಿಸ್ತಾ ಇರುವಂಥ ಕೆಲಸದಲ್ಲಿ ಹೆಚ್ಚಿನ ಸಮಯದವರೆಗೆ ಮುಂದುವರಿಯಲು ಅವಕಾಶ ಮಾಡಿಕೊಟ್ಟಾಗ ಮಾತ್ರ ಅವನು ಸಮರ್ಥವಾಗಿ ಕೆಲಸವನ್ನು ನಿರ್ವಹಿಸೋದಕ್ಕೆ ಸಾಧ್ಯ ಆಗುತ್ತೆ. ಪದೇ ಪದೇ ಅವನ ಹುದ್ದೆಯನ್ನು ಬದಲಾಯಿಸ್ತಾ ಹೋಗ್ತಿದ್ರೆ ಅದು ಸಂಘಟನೆಯಲ್ಲಿ ಅದಕ್ಷತೆಗೆ, ಉದ್ಯೋಗಿ ಕೂಡ ಅದಕ್ಷನಾಗ್ತಾನೆ, ಅದು ಅಂತಿಮವಾಗಿ ಸಂಘಟನೆಯ ಮೇಲೆ ಕೂಡ ದುಷ್ಪರಿಣಾಮವನ್ನು ಬೀರುತ್ತೆ ಅನ್ನುವಂಥದ್ದು. ಇನ್ನು ನಂತರದ ತತ್ವ ಇನಿಷಿಯೇಟಿವ್ ಅಥವಾ ಮುಂತೊಡಗುವಿಕೆ ಎನ್ನುವಂಥದ್ದು. ಏನು ಇನಿಷಿಯೇಟಿವ್ ಅನ್ನೋದನ್ನು ನಾವು ನೋಡೋದಾದರೆ, ಸಂಘಟನೆಯಲ್ಲಿ ಉದ್ಯೋಗಿಗಳಿಗೆ ಯೋಜನೆಯನ್ನು ತಯಾರಿಸಿ ಅದನ್ನು ಅನುಷ್ಠಾನಕ್ಕೆ ತರಲು ಅವ್ರಿಗೇ ಇರುವಂಥ ಸಾಮರ್ಥ್ಯವನ್ನು ಅವ್ರಿಗೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಅವಕಾಶನ ಮಾಡಿಕೊಡ್ಬೇಕು. ಅಂದರೆ ಏನು, ಯೋಜನೆ ರೂಪಿಸುವಂಥ ಕಾರ್ಯ ಸಾಧಾರಣವಾಗಿ ಸಂಘಟನೆಯಲ್ಲಿ ಮೇಲಿನ ಹಂತದಲ್ಲಿ ನಡೆಯುತ್ತೆ. ಕೆಳ ಹಂತದಲ್ಲಿ ಅಥವಾ ಮಧ್ಯಮದ ಹಂತದಲ್ಲಿ ಬರುವಂಥ ಉದ್ಯೋಗಿಗಳಿಗೆ ಯೋಜನೆ ರೂಪಿಸುವಂಥ ಕಾರ್ಯದಲ್ಲಿ ಭಾಗವಹಿಸೋದಕ್ಕೆ ಹೆಚ್ಚಿನ ಅವಕಾಶಗಳು ಸಾಧಾರಣವಾಗಿ ಇರೋದಿಲ್ಲ. ಸೊ ಅದಕ್ಕೆ ಫೆಯಾಲ್ ಏನು ಹೇಳ್ತಾರೆ ಅಂತ ಹೇಳಿದ್ರೆ, ಸಂಘಟನೆಯಲ್ಲಿ ಎಲ್ಲ ಹಂತದ ಉದ್ಯೋಗಿಗಳಿಗೂ ಸಾಧ್ಯವಾದಷ್ಟು ಪ್ರಮಾಣದಲ್ಲಿ ಅವರೇ ಯೋಜನೆಗಳನ್ನು ತಯಾರಿಸಿ ಅನುಷ್ಠಾನಕ್ಕೆ ತರೋದಕ್ಕೆ, ಅಂದ್ರೇನು ಮುಂತೊಡಗೋದಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು ಅಂತ ಕರೀತಾರೆ. ಸೊ ಇದರಿಂದಾಗಿ ಏನಾಗುತ್ತೆ ಅಂತಂದರೆ, ಸಂಘಟನೆಯಲ್ಲಿ ಮತ್ತು ಉದ್ಯೋಗಿಗಳಲ್ಲಿ ಹೊಸ ಚೈತನ್ಯ ಮೂಡುತ್ತೆ. ಹಾಗಾಗಿ ಸಂಘಟನೆ ಸಮರ್ಥವಾಗಿ ದಕ್ಷವಾಗಿ ಕೆಲಸವನ್ನು ನಿರ್ವಹಿಸುತ್ತೆ ಅನ್ನುವಂಥದ್ದು. ಇನ್ನು ಕೊನೆಯ ತತ್ವ 14 ಪ್ರಿನ್ಸಿಪಲ್ಸ್. ಫೆಯಲ್ರವರು ಪ್ರತಿಪಾದಿಸಿರುವ 14 ಆಡಳಿತದ ತತ್ವಗಳಲ್ಲಿ ಕೊನೆಯ ತತ್ವ ತಂಡ ಸ್ಫೂರ್ತಿ ಅಥವಾ ಎಸ್ಪಿರಿಟ್ ಡಿ ಕಾರ್ಪ್ಸ್ ಅನ್ನುವಂಥದ್ದು. ತಂಡ ಸ್ಫೂರ್ತಿ ಅಂದರೆ ಸಂಘಟನೆಯ ಉದ್ಯೋಗಿಗಳಲ್ಲಿ ಒಗ್ಗಟ್ಟು ಅಥವಾ ಸಮನ್ವಯವನ್ನು ಮೂಡಿಸುವಂಥದ್ದು. ಈ ತತ್ವವನ್ನು ಆದೇಶದ ಏಕತೆ ತತ್ವಕ್ಕೆ ಧಕ್ಕೆಯಾಗದ ರೀತಿಯಲ್ಲಿ ನಾವೇನು ಮಾಡಬೇಕಾಗುತ್ತೆ, ಜಾರಿಗೆ ತರಬೇಕಾಗುತ್ತೆ ಅನ್ನುವಂಥದ್ದು. ಸೊ ಇದು ತಂಡ ಸ್ಫೂರ್ತಿ ಅನ್ನುವಂಥದ್ದು ಸಂಘಟನೆಯಲ್ಲಿ ಉದ್ಯೋಗಿಗಳ ನಡುವೆ ಪರಸ್ಪರ ಉತ್ತಮ ಬಾಂಧವ್ಯವನ್ನು ಮೂಡಿಸಿ ಸಂಘಟನೆಯನ್ನು ಯಶಸ್ವಿಗೊಳಿಸೋದಕ್ಕೆ, ಸಂಘಟನೆಯ ಉದ್ದೇಶಗಳನ್ನು ಈಡೇರಿಸೋ ರೀತಿ ಅವ್ರ ಕೆಲಸವನ್ನು ನಿರ್ವಹಿಸೋದಕ್ಕೆ ಅತ್ಯಂತ ಅಗತ್ಯವಾಗಿ ಬೇಕಾಗುತ್ತೆ ಅನ್ನೋದು ಫೆಯಾಲ್ರವರ ಅಭಿಪ್ರಾಯ. ಹೀಗೆ ಫೆಯಾಲ್ರವರು ತಮ್ಮ 14 ತತ್ವಗಳ ಮೂಲಕ ಆಡಳಿತ ಈ 14 ತತ್ವಗಳ ಸಮರ್ಥ ಅನುಷ್ಠಾನದ ಮೇಲೆ ಯಾವುದೇ ಸಂಘಟನೆ ಯಶಸ್ಸು ಅವಲಂಬಿತ ಆಗಿರುತ್ತೆ ಅನ್ನೋದನ್ನು ಸ್ಪಷ್ಟಪಡಿಸಿರೋದನ್ನು ನಾವು ಕಾಣಬಹುದಾಗಿದೆ ಅನ್ನುವಂಥದ್ದು. ಸೊ ಇದಿಷ್ಟು ಫೆಯಾಲ್ರವರು ಆಡಳಿತಕ್ಕೆ ಸಂಬಂಧಪಟ್ಟಂತೆ ನೀಡಿರುವಂಥ 14 ತತ್ವಗಳು ಅನ್ನುವಂಥದ್ದು. ಸೊ ಇಲ್ಲಿಗೆ ಇವತ್ತಿನ ಸೆಷನನ್ನು ಮುಕ್ತಾಯಗೊಳಿಸ್ತಾ ಇದ್ದೀನಿ. ಧನ್ಯವಾದಗಳು.